ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಏನಾಗ್ತಿದೆ ಪ್ರಪಂಚದಲ್ಲಿ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಇನ್ನೊಂದು ಕಡೆ ಇಸ್ರೇಲ್ ಇರಾನ್ ಜೊತೆ ಸಮರಕ್ಕೆ ಇಳಿದಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಮೂರನೇ ಮಹಾಯುದ್ಧಕ್ಕೆ ಇದು ಮುನ್ಸೂಚನೆಯ ತುಂಬಾ ಆತಂಕದ ಡೆವಲಪ್ಮೆಂಟ್ಗಳು ನಡೀತಾ ಇದೆ ಇಸ್ರೇಲ್ ಇರಾನ್ನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇದಕ್ಕೆ ಇರಾನ್ ಆಪರೇಷನ್ ರೈಸಿಂಗ್ ಅಂತ ಹೆಸರನ್ನು ಕೂಡ ಇಟ್ಟಿದೆ ಇದರಲ್ಲಿ 78 ಜನ ಮೃತಪಟ್ಟಿದ್ದಾರೆ ಇದರಲ್ಲಿ ಇರಾನ್ನ ಟಾಪ್ ಕಮಾಂಡರ್ಸ್ ಕೂಡ ಇದ್ರು ಇದಲ್ಲದೆ ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯಲ್ಲಿ ತೊಡಗಿದ್ದಂಥ ಸೈಂಟಿಸ್ಟ್ಗಳು ಕೂಡ ಇದ್ರು ಆ 3 ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೂಡ ಮೃತಪಟ್ಟಿದ್ದಾರೆ ಅವರ ಕುಟುಂಬ ಸಮೇತ ಯಾರು ಉಳಿದಿಲ್ಲ ಎಲ್ಲರನ್ನ ಇಸ್ರೇಲ್ ಮುಗಿಸಿದೆ ಇಸ್ರೇಲ್ ಕಡೆಯಿಂದ ಒಂದು ದೊಡ್ಡ ಅಟ್ಯಾಕ್ ಆಗಿದೆ ಬೆಂಜಮಿನ್ ನೇತ್ಯಾಹು ಇಸ್ರೇಲ್ನ ಪ್ರಧಾನಮಂತ್ರಿ ಈ ವಿಷಯವನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಇರಾನ್ ಕೂಡ ಪ್ರತಿಕಾರದ ದಾಳಿಯನ್ನೇ ಮಾಡೇ ಮಾಡುತ್ತೆ ಅಂತ ಅದಕ್ಕಾಗಿ ಇಸ್ರೇಲ್ನ ಹಲವು ಏರ್ಬೇಸ್ಗಳನ್ನು ಬಂದ್ ಮಾಡಲಾಗಿದೆ ಎಮರ್ಜೆನ್ಸಿ ಘೋಷಣೆಯನ್ನು ಕೂಡ ಇಸ್ರೇಲ್ ಮಾಡಿದೆ ಯಾವುದರ ಭಯ ಇಸ್ರೇಲ್ಗೆ ಇತ್ತು ರಾತ್ರಿ ಅದೇ ನಡೆದಿದೆ ಇರಾನ್ ಕಡೆಯಿಂದ ಒಂದಲ್ಲ ಎರಡಲ್ಲ ಸಾವಿರಾರು ಬ್ಯಾಲಿಸ್ಟಿಕ್ ಮಿಸೈಲ್ನಿಂದ ಉತ್ತರ ಬಂದಿದೆ ಇದರಲ್ಲಿ ಇಸ್ರೇಲ್ ಮಹಿಳೆಯ ಸಾವು ಕೂಡ ಆಗಿದೆ ಇಸ್ರೇಲ್ಗೆ ಪಾಠ ಕಲಿಸೋ ಪ್ರಯತ್ನ ಇರಾನ್ ಕಡೆಯಿಂದ ಆಗಿದೆ ಆದರೆ ಇದೆಲ್ಲದರ ಮಧ್ಯೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತ್ಯಾಹು ಅವರು ಶುಕ್ರವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ ಈ ಮೂಲಕ ಎರಡೂ ನಾಯಕರ ನಡುವೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಸಂಬಂಧದ ಮಾತುಕತೆ ಕೂಡ ಆಗಿದೆ ನರೇಂದ್ರ ಮೋದಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನನಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತ್ಯಾಹು ಅವರು ಫೋನ್ ಮಾಡಿದ್ದಾರೆ ಅವರು ನನಗೆ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ನಾನು ಭಾರತದ ನಿಲುವಿನ ಬಗ್ಗೆ ತಿಳಿಸಿದೆ ಅವರಿಗೆ ಹಾಗೆ ಇಸ್ರೇಲ್ನಲ್ಲಿ ಶಾಂತಿ ಮತ್ತು ಸ್ಥಿರತೆ ಆದಷ್ಟು ಬೇಗ ಬರಲಿ ಜೊತೆಗೆ ಪರಿಹಾರದ ಅವಶ್ಯಕತೆ ಬಗ್ಗೆ ಕೂಡ ಹೆಚ್ಚು ಒತ್ತು ನೀಡಲಾಗಿದೆ ಇದು ನರೇಂದ್ರ ಮೋದಿ ಅವರ ಟ್ವೀಟ್ ಇಸ್ರೇಲ್ನ ಪ್ರಧಾನಿ ದೇಶಕ್ಕೆ ಇದೊಂದು ನಿರ್ಣಾಯಕ ಕ್ಷಣ ಅಂತಲೂ ಹೇಳಿದ್ದಾರೆ ಭಾರತವು ಇದರ ಬಗ್ಗೆ ತುಂಬಾ ಯೋಚನೆ ಮಾಡಿದೆ ಕೇವಲ ಭಾರತದ ಪ್ರಧಾನಮಂತ್ರಿ ಜೊತೆ ಅಷ್ಟೇ ಅಲ್ಲ ವಿಶ್ವದ ಹಲವು ನಾಯಕರಿಗೆ ಕರೆ ಮಾಡಿದ್ದಾರೆ ಜರ್ಮನಿಯ ಚಾನ್ಸಲರ್ ಭಾರತದ ಪ್ರಧಾನಿ ಫ್ರಾನ್ಸ್ನ ಪ್ರೆಸಿಡೆಂಟ್ ಇನ್ನೂ ಅನೇಕ ದೇಶದ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಇದಲ್ಲದೆ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ರಷ್ಯಾ ಅಧ್ಯಕ್ಷ ಪುಟಿನ್ ಹಾಗೆ ಬ್ರಿಟಿಷ್ ಪ್ರಧಾನಿಯ ಜೊತೆ ಕೂಡ ಮಾತುಕತೆ ನಡೆಸುವುದಾಗಿ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಬೇಕಾದರೂ ಅಷ್ಟೇ ಟ್ರಂಪ್ ಕಾಲ್ ಮಾಡಿ ಯುದ್ಧವನ್ನು ನಿಲ್ಲಿಸಿದ್ರು ಅಂತ ಹೇಳ್ಕೊಂಡು ಅದರಿಂದ ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ತಗೊಳ್ಳೋಕೆ 12 ಸಲ ಇದನ್ನೇ ಹೇಳ್ತಾ ಇದ್ರು. Let me say a few words about the historic events that took place over the last few days. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these. They really were, from the standpoint of having the strength and the wisdom and fortitude to fully know and to understand the gravity of the situation. And we helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. And they have. And I did something that people don't talk about, and I don't talk about very much, but we solved a big problem, a nuclear problem, potentially, with India and with Pakistan. And I spoke to Pakistan, I spoke to India. They have really great leaders. But they were going at it, and they could have gone at it nuclear, both nuclear countries, strong nuclear countries. And I talked about trade, and they said, we're not doing trade if you guys are going to be throwing bombs at each other. And they both stopped. And I stopped that war immediately. That was. ಭಾರತ ಅಲ್ಲಿ ಕೇವಲ ಅಮೆರಿಕಾಗೆ ಇಲ್ಲಿನ ಪರಿಸ್ಥಿತಿಯನ್ನು ಹೇಳಿತ್ತು ಅಷ್ಟೇ ನೀವು ಬಂದು ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳಿರಲಿಲ್ಲ ಪಾಕಿಸ್ತಾನಕ್ಕೂ ಈಗ ಭಯ ಶುರುವಾಗಿದೆ
ಇರಾನ್ನನ್ನು ಏನೂ ಕಡಿಮೆ ಅಂದ್ಕೊಳ್ಳೋ ಹಾಗಿಲ್ಲ. ಇರಾನ್ ಕೂಡ ಇಸ್ರೇಲಿಗೆ ಸರಿಯಾದ ಉತ್ತರವನ್ನು ಇದುವರೆಗೂ ಕೊಟ್ಟಿದೆ. ಬೆಂಜಮಿನ್ ನೇತ್ಯಾಹು ಅವರ ಒಂದು ಹೇಳಿಕೆ ಇದೆ, ನೋಡೋಣ. זכות בלעדית שאני דיברתי עם מנהיגים, דיברתי עם ראש ממשלת הודו מודי, ידידי נרנדרה מודי, עם ידיד נוסף קאנצלר גרמניה פרידריך מרץ, וגם עם מיודענו שעזרו לנו בעבר, נשיא צרפת מקרון וגם ראש ממשלת בריטניה סטארמר, ואני בהחלט שמעתי מכולם את אותו הדבר. הם מכירים בזכותנו להגנה עצמית, להגן על עצמנו מפני איומים קיומיים. כל אחד מבין את זה, הם מבינים את זה, ואני אשוחח כמובן גם עם אחרים, עם הנשיא פוטין וגם מנהיגים אחרים. ಇಲ್ಲಿ ಅವರು ಇಸ್ರೇಲ್ ಭಾಷೆಯಲ್ಲಿ ಮಾತಾಡಿದ್ದಾರೆ. ಒಟ್ಟಿನಲ್ಲಿ ಅವರು ಹೇಳಿದ್ದೇನೆಂದರೆ, ವಿಶ್ವದ ನಾಯಕರುಗಳ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಅಂತ. ಇದಕ್ಕೂ ಮುಂಚೆ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಕೂಡ ತೆಗೆದುಕೊಳ್ತಾರೆ. ಭಾರತದ ಪ್ರಧಾನಿ ನನ್ನ ಗೆಳೆಯ ಮೋದಿ ಅಂತಲೂ ಹೇಳಿದರು. ಇದು ಮೇಲ್ನೋಟಕ್ಕೆ ಅರ್ಥ ಆಗಿತ್ತು. ಈಗ ನೋಡಬೇಕಾಗಿರೋದು, ವಿಶ್ವದ ಯಾವ ದೇಶಗಳು ಇಸ್ರೇಲ್ ಪರ ನಿಲ್ತವೆ, ಯಾವ ದೇಶಗಳು ಇರಾನ್ ಪರ ನಿಲ್ತವೆ ಅಂತ. ಎರಡೂ ದೇಶಗಳು ಕೂಡ ಸ್ಟ್ರಾಂಗ್ ಇದೆ. ಎರಡೂ ದೇಶಗಳ ಹಿಂದೆ ಕೂಡ ದೊಡ್ಡ ಬೆಂಬಲ ಇದೆ. ಮುಂದೆ ಏನಾಗಲಿದೆ ಅನ್ನೋದನ್ನ ನೋಡಬೇಕು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.